Okay, dear student, now let us discuss about types of subsets. ಹಾಗಾದ್ರೆ ಇಲ್ಲಿ ಒಂದು ಪಾಯಿಂಟ್ ನ ಫಸ್ಟ್ ಎಕ್ಸಾಂಪಲ್ ತಗೋತಾ ಇದ್ದೀನಿ ನೋಡಿ. A is equal to, for example, 1, 2, 3. Okay. B is equal to 1, 2, 3, 4. My question is A is subset of B? Yes. Obviously, set A is subset of B. ಯಾಕಂದ್ರೆ A ನಲ್ಲಿರೋ ಎಲ್ಲ ಎಲಿಮೆಂಟ್ B ನಲ್ಲಿ ಇದಾವೆ. Can I write like this? A is subset of B. Is set A is equal to set B? No. ಹಾಗಾದ್ರೆ A is subset of B, but what? A is not equal to B. ಇನ್ನೊಂದು ಎಕ್ಸಾಂಪಲ್ ತಗೋತಾ ಇದ್ದೀನಿ. A is equal to, ಗಮನ ಇಟ್ಟು ಕೇಳಿಸ್ಕೋಬೇಕು, 1, 2, 3, 4. Again B set is equal to 1, 2, 3, 4. ಯೋಚನೆ ಮಾಡಿ. Is A is subset of B? Obviously 1, 2, 3, 4 ಇದೆ. ಇಲ್ಲೂ 1, 2, 3, 4 ಇದೆ. Therefore A is a subset of B. Again, is A is equal to B? Yes. A is subset of B and A is equal to B. Therefore, this type of subset we call it as proper subset ಅಂತ ಕರೀತೀವಿ. What we call it as a proper subset. And this type of subset we call it as improper subset. ಡೆಫಿನೇಷನ್ ಬರೆಯೋಣ. ಹಾಗಾದ್ರೆ ಇಲ್ಲೇ ಇದೆ ಪ್ರಾಪರ್ ಸಬ್ಸೆಟ್, ಸಬ್ಸೆಟ್ ಆಗಿರಬೇಕು. ಇಂಪ್ರಾಪರ್ ಸಬ್ಸೆಟ್ ಏನಾಗಿರಬೇಕು? ಸಬ್ಸೆಟ್. ಇಲ್ಲಿ A is said to be proper subset of B if ಯಾವಾಗ A is subset of B but A is not equal to B. ಸಬ್ಸೆಟ್ ಆಗಿರಬೇಕು, ಈಕ್ವಲ್ ಆಗಬಾರ್ದು, ಅವನೇ ಪ್ರಾಪರ್ ಸಬ್ಸೆಟ್ ಅಂತ ಕರಿತೀವಿ. ಸಬ್ಸೆಟ್ ಆಗಿರಬೇಕು ಬಟ್ ಈಕ್ವಲ್ ಆಗಿರಬೇಕು, ಅವನೇನಂತ ಕರೆಯೋಣ? ಇಂಪ್ರಾಪರ್ ಸಬ್ಸೆಟ್ ಅಂತ ಕರಿತೀವಿ. ಓಕೆ, ಈಗ ಒಂದು ಸೆಟ್ ಎಕ್ಸಾಂಪಲ್ ತಗೊಂಡ್ಬಿಡೋಣ ಮಕ್ಕಳ. A is equal to, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸೆಟ್ ಇದೆ, 1, 2, 3. ಇದಕ್ಕೆ ಸಬ್ಸೆಟ್ಸ್ ನಲ್ ಸೆಟ್ ಬರೀಬೋದಾ? ಓಕೆ, ನೆಕ್ಸ್ಟ್ ಈಸ್ 1, ನೆಕ್ಸ್ಟ್ 2, ನೆಕ್ಸ್ಟ್ 3. ಓಕೆ, ಸಬ್ಸೆಟ್ಸ್ಗಳು ಬರೀತಾ ಇದ್ದೀನಿ. ನೆಕ್ಸ್ಟ್ ಈಸ್ 1, 2, ನೆಕ್ಸ್ಟ್ ಈಸ್ 2, 3, ನೆಕ್ಸ್ಟ್ ಈಸ್ 1, 3. ನೆಕ್ಸ್ಟ್ ಒನ್ ವೆರಿ ವೆರಿ ಇಂಪಾರ್ಟೆಂಟ್ ಇಸ್ 1, 2, 3. ಸೊ ಇವೆಲ್ಲ ಸಬ್ಸೆಟ್ಸ್ ಅಂತ ಕರಿಬೋದಾ? ನೋಡಿ, ದಿಸ್ ಈಸ್ ಸಬ್ಸೆಟ್ ಟು 1, 2, 3 ಬಟ್ ನಾಟ್ ಈಕ್ವಲ್. ಹಾಗಾದ್ರೆ ಇದು ಪ್ರಾಪರ್ ಇಂಪ್ರಾಪರ್? ಪ್ರಾಪರ್. 1 ನೋಡಿ, 1 ಇದೆ, ಇಟ್ ಈಸ್ ಸಬ್ಸೆಟ್ ಟು ದಿಸ್ ಬಟ್ ನಾಟ್ ಈಕ್ವಲ್. ಸಬ್ಸೆಟ್ ಆಗಿದೆ, ಈಕ್ವಲ್ ಆಗಿಲ್ಲ, ದೇರ್ಫೋರ್ ಪ್ರಾಪರ್. ಸಬ್ಸೆಟ್ ಬಟ್ ನಾಟ್ ಈಕ್ವಲ್, ಪ್ರಾಪರ್. ಸಬ್ಸೆಟ್ ಬಟ್ ನಾಟ್ ಈಕ್ವಲ್, ಪ್ರಾಪರ್. ಸಬ್ಸೆಟ್ ಬಟ್ ನಾಟ್ ಈಕ್ವಲ್, ಪ್ರಾಪರ್. Subset but equal, not equal, proper. Subset but not equal, proper. Subset and also equal, improper. ಕರಿಬೋದಾಗಾದ್ರೆ ಸೊ ಹಾಗಾದ್ರೆ ಪ್ರಾಪರ್ ಅಂತ ಕರಿಬೇಕಾದ್ರೆ ಸಬ್ಸೆಟ್ ಆಗಿರ್ಬೇಕು ಬಟ್ ಏನಾಗಬಾರ್ದು? ಈಕ್ವಲ್ ಆಗಬಾರ್ದು. ಇಂಪ್ರಾಪರ್ ಅಂತ ಕರಿಬೇಕಾದ್ರೆ ಸಬ್ಸೆಟ್ ಆಗಿರ್ಬೇಕು, ಈಕ್ವಲ್ ಆಗಿರ್ಬೇಕು. ನಾನೇ ಸಬ್ಸೆಟ್ ಆಗಿರ್ತೀನಿ, ಈಕ್ವಲ್ ಆಗಿರ್ತೀನಿ, ಹಾಗಾದ್ರೆ ದೆನ್ ಐ ಬಿಕಮ್ ಇಂಪ್ರಾಪರ್. ಕರ್ಕೋಬೋದಾಗಾದ್ರೆ ಈಗ ಒಂದು ಕಾಲೇಜ್ ಬಿಲ್ಡಿಂಗ್ ತಗೊಂಡ್ರೆ ಪ್ರತಿಯೊಂದು ಕ್ಲಾಸ್ ರೂಮ್ಗಳು ಪ್ರಾಪರ್ ಸಬ್ಸೆಟ್ಸ್ ಆಗಿರ್ತವೆ, ರೈಟ್? ಬಟ್ ಕಾಲೇಜನ್ನೇ ಕನ್ಸಿಡರ್ ಮಾಡಿದ್ರೆ ಫಾರ್ ಎ ಕಾಲೇಜ್ ಬಿಲ್ಡಿಂಗ್ ಇಟ್ ಸೆಲ್ಫ್ ಇಸ್ ಎ ಸಬ್ಸೆಟ್ ಅಂಡ್ ಆಲ್ಸೋ ಈಕ್ವಲ್, ಅದು ಇಂಪ್ರಾಪರ್ ಆಗಿಬಿಡುತ್ತೆ. ಗಮನ ಇಟ್ಟು ಕೇಳಿಸ್ಕೋಬೇಕು ನಾವು. ಗೊತ್ತಾಗ್ತಾ ಇದೆಯಾ? ಈಗ ಒಂದು ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಒಂದು ಹಲಸಿನಣ್ಣು ತಗೊಳ್ಳಿ. ಒಂದು ಹಲಸಿನಣ್ಣು ತಗೊಂಡ್ರೆ ಪ್ರತಿಯೊಂದು ತೊಳೆಗಳು ಅಂತ ಕರಿತೀವಿ, ಹಲಸಿನ ಹಣ್ಣು ತೊಳೆಗಳು. ಪ್ರತಿಯೊಂದು ತೊಳೆಗಳು ಸಬ್ಸೆಟ್ ಆಗಿರ್ತವೆ ಬಟ್ ಈಕ್ವಲ್ ಆಗಿರಲ್ಲ ಹಲಸಿನಣ್ಣಿಗೆ. ಬಟ್ ಪೂರ್ತಿ ಹಲಸಿನಣ್ಣೆ ಕನ್ಸಿಡರ್ ಮಾಡಿದ್ರೆ ಪೂರ್ತಿ ಹಲಸಿನಣ್ಣಿಗೆ ಹಲಸಿನಣ್ಣೆ ಸಬ್ಸೆಟ್ ಆಗಿರುತ್ತೆ ಬಟ್ ಈಕ್ವಲ್ ಆಗಿರುತ್ತೆ. ಪಾಯಿಂಟ್, ಗಾಟ್ ಮೈ ಪಾಯಿಂಟ್? ಓಕೆ, ನಾವು ಗಮನ ಇಟ್ಟು ಕೇಳಿಸ್ಕೋಬೇಕು. ಡೆಫಿನೇಷನ್ ಬರೆಯೋದಕ್ಕಿಂತ ಮುಂಚೆ ಇಲ್ಲೊಂದು ಕಂಡೀಷನ್ ಅರ್ಥ ಮಾಡ್ಕೋಬೇಕು. ಈಗ ಯೋಚನೆ ಮಾಡಿ, ಯಾವುದೇ ಒಂದು ಸೆಟ್ ಕೊಟ್ರೆ 2n ಸಬ್ಸೆಟ್ಸ್ ಇರ್ತವೆ. ಇದು ಫಾರ್ಮುಲಾ. If set containing n element, then total number of subsets is 2n subset. ಮತ್ತೆ ಯಾವುದೇ ಒಂದು ಸೆಟ್ ಕೊಟ್ರೆ ಆ ಸೆಟ್ಟಿಗೆ ಅದೇ ಸೆಟ್ ಇಂಪ್ರಾಪರ್ ಆಗಿರುತ್ತೆ ಯಾವಾಗಲೂ. ಹಾಗಾದ್ರೆ ಎಷ್ಟು ಇಂಪ್ರಾಪರ್ ಇರುತ್ತೆ? ಈಗ 1, 2, 3, 4 ಅನ್ಕೊಳ್ಳಿ. ಇದಕ್ಕೆ ಇಂಪ್ರಾಪರ್ ಸಬ್ಸೆಟ್ ಯಾವುದು? 1, 2, 3, 4, ಓನ್ಲಿ 1. ಸಪೋಸ್ x, y ಕೊಡ್ತೀನಿ, ಅದಕ್ಕೆ ಇಂಪ್ರಾಪರ್ ಸಬ್ಸೆಟ್ ಯಾವುದು? ಸಬ್ಸೆಟ್ ಆಗಿರಬೇಕು, ಈಕ್ವಲ್ ಆಗಿರ್ಬೇಕು, ಅಂದ್ರೆ x, y. ಹಾಗಾದ್ರೆ ಯಾವುದೇ ಸೆಟ್ ಕೊಟ್ಟರು ನಿಮಗೆ ಇಂಪ್ರಾಪರ್ ಅನ್ನೋದು ಎಷ್ಟು ಸಿಗುತ್ತೆ? ಒಂದೇ. ಸೊ ದೇರ್ಫೋರ್ ದೇರ್ ಆರ್ 2n subsets, then total subsets to 2n. ಹೌದಲ್ವಾ?
-1 ಈ 1 ಅನ್ನೋದು ಯಾವುದು ಇಂಪ್ರಾಪರ್. ಟೋಟಲ್ ಸಬ್ಸೆಟ್ಸ್ ಅಲ್ಲಿ ಇಂಪ್ರಾಪರ್ ನ ಮೈನಸ್ ಮಾಡಿಬಿಟ್ರೆ ಇದನ್ನ ಮೈನಸ್ ಮಾಡಿಬಿಟ್ರೆ ಬರೋವೆಲ್ಲ ಏನಾಗಿರ್ತವೆ ಪ್ರಾಪರ್ ಸಬ್ಸೆಟ್. ಸೊ ಹಾಗಾದ್ರೆ ಓನ್ಲಿ ಒಂದು ಯಾವಾಗಲೂ ಏನಾಗಿರುತ್ತೆ ಇಂಪ್ರಾಪರ್. ಫಾರ್ ಎಕ್ಸಾಂಪಲ್ ಸೆಟ್ ಇದರಲ್ಲಿ ಎಷ್ಟು ಎಲಿಮೆಂಟ್ ಇದಾವಪ್ಪ 3 ಎಲಿಮೆಂಟ್ ಇದಾವೆ. ದೆನ್ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಇಸ್ 2 power 3 ದಟ್ ಇಸ್ ಈಕ್ವಲ್ ಟು 8 ಸಬ್ಸೆಟ್ಸ್ ಆಯ್ತಾ. ಇದರಲ್ಲಿ ಇಂಪ್ರಾಪರ್ ಎಷ್ಟಿದೆ 1 8 minus 1 ಎಷ್ಟು ಬಂತು 7. This 7 is a proper subsets. This is a way. Can we write the definition now? So proper subset and improper subset. Example ಅಲ್ಲೇ ಇದೆ ನಿಮಗೆ ಗೊತ್ತಾಗಿರಲಿ. Okay, now I am going to define here a set A is said to be proper subset of B. Proper ಏನಾಗಬೇಕು subset of B if ತುಂಬಾ ಸಿಂಪಲ್ ಏನಾಗಿರಬೇಕು set A is said to be ಏನಂತ proper subset of what B. If A is ಏನಾಗಿರಬೇಕು subset of B but A is not equal to B. ಎಕ್ಸಾಂಪಲ್ ಯಾವುದು ಫಸ್ಟ್ ಎಕ್ಸಾಂಪಲ್ ಕೊಡಬಹುದು ಸಬ್ಸೆಟ್ ಆಗಿದೆ ಬಟ್ ನಾಟ್ ಈಕ್ವಲ್. ನೆಕ್ಸ್ಟ್ ಎಸ್ ಸೆಟ್ ಎ ಈ said to be improper subset of B if ಗಮನ ಇಟ್ಟು ಕಲಿಸ್ಕೋಬೇಕು if A is subset of B and A is equal to B ಆಗಿರಬೇಕು. So this is for this second one is an example. Okay, ಇಲ್ಲೊಂದು ಫಾರ್ಮುಲಾ ಬರೀತಾ ಇದ್ದೀನಿ. ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ is 2 power n. ಟೋಟಲ್ ನಂಬರ್ ಆಫ್ ಇಂಪ್ರಾಪರ್ ಅಂತ ಬರೆಯೋಣ. ಫಸ್ಟ್ ಇಂಪ್ರಾಪರ್ ಸಬ್ಸೆಟ್ ಯಾವುದೇ ಸೆಟ್ ತಗೊಂಡ್ರು ಇಂಪ್ರಾಪರ್ ಸಬ್ಸೆಟ್ ಎಷ್ಟಿರುತ್ತೆ ಓನ್ಲಿ 1 ದಟ್ ಈಸ್ ಇಟ್ ಸೆಲ್ಫ್. ನೆಕ್ಸ್ಟ್ ಈಸ್ ಟೋಟಲ್ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು ಟೋಟಲ್ ಸಬ್ಸೆಟ್ಸ್ 2 power n. ಅದರಲ್ಲಿ ಇಂಪ್ರಾಪರ್ ನ ಮೈನಸ್ ಮಾಡಿದ್ರೆ ಬರೋದೆಲ್ಲ ಏನಾಗಿರುತ್ತೆ ಪ್ರಾಪರ್ ಸಬ್ಸೆಟ್ಸ್ ಆಗಿರುತ್ತೆ. ಗಟ್ ಮೈ ಪಾಯಿಂಟ್ ರೈಟ್. ಥ್ಯಾಂಕ್ ಯು.